ಜಾತ್ರೆಗೆ ಟ್ರ್ಯಾಕ್ಟರ್ಗಳು ಹೋಗ್ತಾವಲ್ಲ, ಎತ್ತಿನ ಬಂಡಿಗಳು ಹೋಗ್ತಾವಲ್ಲ. ನಮ್ಮ ಜಾತ್ರೆಗೆ, ನನ್ನ ರೈತನ ಜಾತ್ರೆಗೆ ನಾವ್ಯಾಕೆ ಎತ್ತಿನ ಬಂಡಿ ಹುಡ್ಕೊಂಡು ಬರುವಲ್ಲಿ, ಟ್ರ್ಯಾಕ್ಟರ್ ಹುಡ್ಕೊಂಡು ಬರಲಿ ಅಂತಕ್ಕಂಥ ನೋನ್ ಅಂತ ಎಲ್ಲರೂ ಕುಡ್ದಾಗ ಏನೇನು ಕರೀತೀರಪ್ಪ? ದಿನನಿತ್ಯ ಬದುಕನ್ನು ಮಾಡ್ತಕ್ಕಂಥ ರೈತನಿಗೆ ಏನೇನಂತ ಎಲ್ಲ ಇಲ್ಲೇ ಇಲ್ರಿ. ಅಲ್ಲಿ ಭಂಡಾರ ಉಟ್ಕೊಂಡು ಬರ್ತೀವಿ, ನಾ ಎಲ್ಲ ನೋಡಿದ್ರು ಹೋಗಾಡಕ್ಕೆ ಅವರಲ್ಲ. ಇದಕ್ಕಿಂತ ಮಹತ್ವ ಯಾವ? ರೈತ ತಿಳ್ಕೊಳ್ಳೋದಂತ ಮಹತ್ವ ಯಾವ? ನಾನು ಹುಬ್ಬಳ್ಳಿಗೆ ಇದಕ್ಕೆ ಬೆಂಗಳೂರು ಹೋಗುತ್ತೆ ದಾರಿ ಒಳಗೆ ಇಕ್ಕಕ್ಕೆಲ್ಲ ದಾರಿನೇ ಸಿಗಲಿಲ್ಲ. ಒಂದು ಸಂಶೋಧನೆ ಮಾಡಿದಂಥ ಪ್ಲೇಸ್ ನೋಡಿದ್ರೆ ಅಲ್ಲಿ ಹೋಗಿ ಒಂದು 5 ಗಿಡ ಏನಾದ್ರು ನೆಟ್ಟು ಅಂದ್ರೆ ನಾನು ರೈತ ಆಗಿರ್ತಿದ್ದೆ, ಸಾರ್ಥಕ ಆಗ್ತದೆ. ಇನ್ನ ಭಂಡಾರಕೊಂಡು ಬಂದರೆ ಸಾಕು. ಅದಕ್ಕೆ ನಾನು ನೋವಾಗ್ತದೆ. ಇಷ್ಟು ಜನ ತಂದ್ರೆ ಕುತ್ಕೊಂಡಿದ್ದಾರೆ. ನಮ್ಮ ರೈತರಿಗೆ ಏನ ಹೇಳುವ ಅಂತ ಅವ್ರು ಬಂದಾಗ ನೀವು ಹೆಂಗಾರ ಮಾಡಿ ಹಸುವಾಗೈತೆ ಅಂದ್ಮೇಲೆ ಚಪ್ಪಾಳಿ ಹೊಡೆದ್ರೆ ಲಘು ಖಾಲಿ ಮಾಡಿ ಅಂದ್ರೆ ಅದಕ್ಕೂ ಚಪ್ಪಾಳಿ ಹೊಡೆದಾಗ್ಬಿಟ್ಟು ಅಂದ್ರೆ ಮೇಲ ತೆಗೆದು ಮಾಡ್ಯಾರಂದ್ರೆ ನಮ್ಮ ಪ್ರಯೋಗಾಲಯದಲ್ಲಿ ಇಂಥವೆಲ್ಲ ಕಂಡು ಹಿಡ್ಕೊಂಡಿದ್ವಿ. ನೀವಟ್ಟು ಕೇಳಿ ನೋಡಿ ನಿಮ್ಮ ಹೊಲದಾಗ ಮಾಡ್ರಿ. ಏನಿದು ಲ್ಯಾಬ್ ಟು ಲ್ಯಾಂಡ್, ಪ್ರಯೋಗಾಲಯದಿಂದ ಜಮೀನಿಗೆ ನಿಮ್ಮನ್ನು ತಗೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಅವ್ರು ಕೊಡ್ತಾರೆ. ತೋರ್ಸಾಕ ಇಷ್ಟೆಲ್ಲ ತಯಾರಿ ಮಾಡಿದ್ವಿ. ಜನಸಂಖ್ಯೆಯವರು ಮತ್ತು ಎಲ್ಲರಿಗೂ ಆಹಾರ ಕೊಡಬೇಕು, ತರಕಾರಿ ಕೊಡಬೇಕು. ಅದಕ್ಕೆ ನಿತೀಶ್ ಸಾಹೇಬ್ರ ಏನು ಸಿಗ್ತೈತೆಲ್ಲ ಹೋಗುದ ಅನ್ನ ತಿಂದು ಬದುಕು ನಮ್ಮಂಥ ವಾತಾವರಣ ಬೆಳೀತಕ್ಕಂಥ ಜನಸಂಖ್ಯೆಗೆ ಆಹಾರ ಕೊಡಬೇಕಲ್ಲ. ನಾನು ಇದಕ್ಕೆಲ್ಲ ಕೇಳ್ಕೊಂಡು ನಮ್ಮ ಹೊಲಕ್ಕೆ ಇವತ್ತಂಗೆ ಹೋಗಿ ವಾಕಿಂಗ್ ಹೋದಾಗ ನಮ್ಮ ತಮ್ಮ ಕೇಳಿದ್ವಿ, ಈಗ ಗೋಧಿ ಹಾಕಿದ್ರಪ್ಪ ಒಳ್ಳೇದಾಯ್ತು, ಮನೆ ಕೊಡ್ತೈತಾ, ಇದಕ್ಕೇನು ರಾಸಾಯನಿಕ ಹೊಡಿಲಾರ್ದ ಮನೆ ಕೊಡ್ತೈತ, ಹೆಂಡಿ ಗೊಬ್ಬರ ಏನು ಹಾಕ್ತೀರ ಹಾಕ್ರಿ, ಹಾಕಿ ಮನೆಗೆ ಇಟ್ಕೊಂಡು ಅಂತ ಕೇಳಿದೆ. ನಾನು ಅನ್ನ ಗೊಬ್ಬರ ಉಗಿಲಿಲ್ಲ ಅಂದ್ರೆ, ರಾಸಾಯನಿಕ ಉಗಿಲಿಲ್ಲ ಅಂದ್ರೆ ಗೋಧಿನ ಬೆಳೆಯಂಗಿಲ್ಲ ಆಗ್ತಾನೆ. ಹಂಗಿದ್ರೆ ನಮ್ಮ ಫಲವತ್ತತೆಯನ್ನು ಎಷ್ಟು ಮಟ್ಟಿಗೆ ನಾವು ಹಾಕ್ತೀವಿ, ನಮ್ಮ ಭೂಮಿ ಫಲವತ್ತೆಯನ್ನು ಯಾವ ಸ್ಥಿತಿಗೆ ನಾವು ಒಯ್ತೀವಿ, ಅದನ್ನ ಹೆಂಗೆ ಕಾಪಾಡ್ಕೋಬೇಕು. ಅದರ ಜೊತೆಗೆ ನಮ್ಮ ದೇಶಕ್ಕೆ ಅನ್ನ ಎನ್ನುವುದು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ನಾನು ಭಾಳ ಸಲ ಯೂನಿವರ್ಸಿಟಿ ಅವ್ರು ಕಲಿತೀನಿ. ಆವಾಗ ಅವ್ರಿಗೆ ಕಾಳ ದಬ್ಬಗಾಯಿ ಅಂತೇಳಿ ಹಾಕ್ತಿದ್ದೀವಿ. ಆ ದಬ್ಬಗಾಯಿ ಅಂತೇಳಿ ಹಾಕಿ ಅವ್ರಿಗೆ ಕಾಳ ಕುದಿಸಾಕೈತಿದ್ವಿ. ಅವ್ರು ಪಕ್ಕದವ್ರಿಗೆಲ್ಲರಿಗೂ ಗೊತ್ತಾಗ್ತಿತ್ತು, ಅವ್ರಿಗೆ ಕಾಳ ಕುದಿಸಾಕೈತೆ. ತುಪ್ಪ ಅಂತೂ ಅದು ಉಗಿ ಬಿಟ್ಟೈತಿ, ನಾಲಿಗೆಗೆ ಗೊತ್ತಿಲ್ಲ, ಮೂಗಿಗೆ ಗೊತ್ತಿಲ್ಲ, ತುಪ್ಪ ತಿನ್ನಕೈತು ಅನ್ನೋದು ಅಷ್ಟೇ ಗೊತ್ತಿಲ್ಲ, ಹಾಕ್ತಾರೆ. ಅದನ್ನು ಹೆಂಗೆ ಉಳಿಸ್ಕೋಬೇಕು ಅಂತಕ್ಕಂಥ ಸ್ವಲ್ಪ ತಮ್ಮ ಸಂಶೋಧನೆ ಬರಲಿ ಹಾಗೆ ಅಂತಕ್ಕಂಥ ಭಾವನೆ. ಅದು ನಮ್ಮಿಂದ ದೂರ ಆಗ್ತಾ ಇದೆಯಲ್ಲ, ಆ ರುಚಿ ಕಳ್ಕೊಂಡಿದ್ದೀವಲ್ಲ ಅಂತಕ್ಕಂಥದ್ದು ನಾನು ಹೇಳೋದ್ರ ಜೊತೆಗೆ ಭೂಮಿ ಫಲವತ್ತತೆಯನ್ನು ಉಳಿಸ್ಕೋಬೇಕು. ಅದು ಉಳಿದೇ ಇದ್ರೆ ಕಷ್ಟ ಆಗ್ತದೆ. ನಿರಂತರ ಒಟ್ಟು ಎಷ್ಟು ಎಕರೆ ಜಮೀನು ನಿಮಗಿದೆ? ಗಾಡಿ ಹೇಳೋದು ಬೇಡ, ಒಂದು 50-100 ಎಕರೆ ಆಯ್ತಲ್ಲ. 100 ಎಕರೆ ಇದ್ರೆ ಎತ್ತುಗಳದ ನಿಮ್ಮ ಮನೆ? ಎಷ್ಟು ಎತ್ತುಗಳದ? 8 ಎತ್ತುಗಳು ಸಾಕಾಗ್ತದೆ. ನಾವು ಇತ್ತು ನಮ್ದೊಂದು 35 ಎಕರೆ ಜಮೀನು ಐತಿ, ಒಂದು ಎತ್ತ ಇಲ್ಲ, ಟ್ರ್ಯಾಕ್ಟರ್ದಾಗ ಮಾಡತ್ತೆ. ಓಡಾಡ್ಬೇಕಷ್ಟೇ. ಆ ಕಡೆ ಹೋಗ್ರಿ, ಆ ಕಡೆ ಹೋಗ್ರಿ.